ನಮಸ್ತೆ ವೀಕ್ಷಕರೇ, ನಾನು ಸಾಗರದ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಬಂದಿದ್ದೀನಿ. ಉದ್ದೇಶ ಏನು ಅಂತಂದರೆ, ಸಾಗರದಲ್ಲಿ ಸಬ್ ರಿಜಿಸ್ಟ್ರಾರ್ ಕಚೇರಿ ಸಾಗರ ತಾಲೂಕು ಕಚೇರಿಯಲ್ಲಿ ಮೊದಲಿತ್ತು ತುಂಬ ವರ್ಷದ ಹಿಂದೆ. ಈಗಾಗಲೇ ಆ ಹೊಸ ಕಚೇರಿ ಆದಮೇಲೆ ಸಬ್ ರಿಜಿಸ್ಟ್ರಾರ್ ಆಫೀಸು ದೂರದ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಬಂದು ಆಫೀಸ್ ಈಗ ನಡೀತಾ ಇದೆ. ಅದು ಬೇರೆ ಕಟ್ಟಡ ಏನು ಮೊದಲ ಮಹಡಿ ಏನು ಗ್ರೌಂಡ್ ಫ್ಲೋರಿಂದ ಈಗ ಫಸ್ಟ್ ಫ್ಲೋರಿಗೆ ಬಂದು ಈ ಆಫೀಸ್ ನಡೀತಾ ಇದೆ ಅಲ್ವ ಸರ್? ಯಾಕೆ ಅನ್ನುವ ಪ್ರಶ್ನೆ ಸಾರ್ವಜನಿಕರದು. ಅಂದರೆ ಈಗ ವಯಸ್ಸಾದವರು, ಹಿರಿಯ ನಾಗರಿಕರು ಅಥವಾ ಗರ್ಭಿಣಿಯರು ಇವರು ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಬರಬೇಕು, ತೊಂದರೆ ಆಗ್ತದೆ. ಆ ಉದ್ದೇಶಕ್ಕೆ ಸಾರ್ವಜನಿಕರ ಆಗ್ರಹ ಏನು ಅಂತಂದರೆ, ಸಬ್ ರಿಜಿಸ್ಟ್ರಾರ್ ಆಫೀಸು ಮೊದಲು ಏನು ತಾಲೂಕು ಆಫೀಸಲ್ಲಿತ್ತು ಅಲ್ಲ ಯಾಕೆ ಇಲ್ಲ ಅನ್ನೋದು ಒಂದು, ಹಾಗೂ ಮೇಲ್ಭಾಗದಲ್ಲಿ ಇರೋದ್ರಿಂದ ತೊಂದರೆ ಆಗ್ತಾ ಇದೆ ಅನ್ನೋದು ಸಾರ್ವಜನಿಕರ ಆಗ್ರಹ. ಸರ್ ತಾವು ಇದಕ್ಕೆ ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಏನು ಸಾಗರದಲ್ಲಿ ತಾಲೂಕು ಆಡಳಿತ ಸೌಧ ಅಂತ ಏನು ಹೊಸದಾಗಿ ನಿರ್ಮಾಣವಾಯಿತು, ಅದರಲ್ಲಿ ಮೊದಲ ಮಹಡಿಯಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಅಂತ ಹೇಳಿ 7 ಮೀಟ್ರ್ ಬೈ 7 ಮೀಟ್ರ್ ಒಂದು ಸ್ಪೇಸ್ನ ಅಲೋಕೇಟ್ ಮಾಡಿದರು. ಬ್ಲೂ ಪ್ರಿಂಟಲ್ಲಿ ಆ ಸ್ಪೇಸ್ ಇತ್ತು. ಅದು ಹಾರ್ಡ್ಲಿ ಒಂದು 528 ಸ್ಕ್ವೇರ್ ಫೀಟ್ ಆಗ್ತಿತ್ತು. ಅದು ಅಷ್ಟರಲ್ಲಿ ಸುಲಲಿತವಾಗಿ ದಿನನಿತ್ಯದ ಕಾರ್ಯಚಟುವಟಿಕೆಗಳನ್ನು ಮಾಡ್ಕೊಂಡು ಹೋಗಲಿಕ್ಕೆ, ಸಬ್ ರಿಜಿಸ್ಟ್ರಾರ್ ಆಫೀಸ್ ನಡ್ಕೊಂಡು ಹೋಗಲಿಕ್ಕೆ ಅದು ಕಷ್ಟ ಸಾಧ್ಯವಾದ್ದರಿಂದ ನಾವು ಅದರ ಬದಲು ನಮ್ಮ ಇಲಾಖೆದೇ ಒಂದು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆದೇ ಉಪನೋಂದಣಾಧಿಕಾರಿಗಳ ಕಚೇರಿ ಸ್ವಂತ ಕಟ್ಟಡವನ್ನು ಹೊಂದಲಿಕ್ಕೆ ಉದ್ದೇಶಿಸಿ ನಾವು ಈಗಾಗಲೇ ನಾವು ಆಡಳಿತ ಸೌಧದ ಹಿಂಭಾಗದಲ್ಲಿರುವ ಒಂದು ಜಾಗವನ್ನು ಅಲ್ಲಿ ಸರ್ವೆ ಮಾಡಿಸಿ ನಗರಸಭೆ ಕಂದಾಯ ಅಧಿಕಾರಿಗಳು ಮತ್ತು ಸರ್ವೆ ಇಲಾಖೆಯ ಅಧಿಕಾರಿಗಳು, ತಹಶೀಲ್ದಾರರು ಎಲ್ಲರೂ ಸೇರಿ ಒಂದು ಸರ್ವೆ ಮಾಡಿಸಿ ಒಂದು ಜಾಗವನ್ನು ಐಡೆಂಟಿಫೈ ಮಾಡಿ ಅದರ ಪ್ರಸ್ತಾವನೆಯನ್ನು ಉಪನೋಂದಣಾಧಿಕಾರಿಗಳ ಕಚೇರಿಗೆ ಸ್ವಂತ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಜಾಗದ ಒಂದು ಅವಶ್ಯಕತೆ ಇದ್ದು, ಅದನ್ನು ನೀವು ಅವರಿಗೆ ದೊರಕಿಸಿಕೊಡ್ರಿ ಅಂತ ಹೇಳಿ ಒಂದು ಪ್ರಸ್ತಾವನೆಯನ್ನು ನಾವು ತಹಶೀಲ್ದಾರವರಿಂದ ಉಪವಿಭಾಗಾಧಿಕಾರಿಗಳು ಅವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ವಿ. ಆ ಜಾಗವನ್ನು ಅವರಿಗೆ ಮಂಜೂರು ಮಾಡಿಕೊಡ್ರಿ ಅಂತ ಹೇಳಿ ಮಾನ್ಯ ಶಾಸಕರು ಮೊದಲ ದಿನದಿಂದಲೇ ಜಿಲ್ಲಾಧಿಕಾರಿಗಳಿಗೆ ಹೇಳಿಸಿ, ಅವರ ಒಂದು ಮಾತಿನಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಉಪನೋಂದಣಾಧಿಕಾರಿಗಳಿಗೆ ಒಂದು ಈ ಜಾಗವನ್ನು ಏನು ಅವರು ಸರ್ವೆ ಮಾಡಿಸಿ ಒಂದು ಐಡೆಂಟಿಫೈ ಮಾಡಿಸಿ ಏನು ಪ್ರಪೋಸಲ್ ಸಲ್ಲಿಸಿದಾರಲ್ಲ ಅದರಂತೆ ಉಪನೋಂದಣಾಧಿಕಾರಿಗಳ ಕಚೇರಿಗೆ ಅದನ್ನು ಮಂಜೂರಿ ಮಾಡಿ ಆದೇಶ ಮಾಡಿದರು. ಅದರ ನಂತರ ನಗರಸಭೆಯವರು ಅದನ್ನು ಉಪನೋಂದಣಾಧಿಕಾರಿಗಳ ಕಚೇರಿ ಸಾಗರ ಹೆಸರಿನಲ್ಲಿ ಅದನ್ನು ಖಾತೆ ಬದಲಾವಣೆ ಮಾಡಿ ನಮಗೆ ಕೊಟ್ಟರು. ನಂತರ ಮತ್ತೆ ನಾವು ಮಾನ್ಯ ಶಾಸಕರ ಒಂದು ಮಾತಿನಂತೆ PWD ಅವರ ಇಲಾಖೆಯಲ್ಲಿ ಈ ಜಾಗದಲ್ಲಿ ಒಂದು ಸುಸಜ್ಜಿತ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಡಿಟೇಲ್ಡ್ ಎಸ್ಟಿಮೇಟ್, ಒಂದು ದರಪಟ್ಟಿ ಮತ್ತು ನೀಲನಕ್ಷೆ ಬ್ಲೂ ಪ್ರಿಂಟನ್ನು ಕೊಡಬೇಕು ಅಂತ ಹೇಳಿ ಕೇಳಿದ್ವಿ. ಅದರಂತೆ PWD ಇಲಾಖೆಯವರು ಅವರ ಚೀಫ್ ಆರ್ಕಿಟೆಕ್ಟ್ ಅವರ ಕಚೇರಿಯಿಂದ ನಮಗೆ 300 ಲಕ್ಷಗಳ ಒಂದು ಡಿಟೇಲ್ಡ್ ಎಸ್ಟಿಮೇಟನ್ನು ಮತ್ತು ಗ್ರೌಂಡ್ ಫ್ಲೋರು ಮತ್ತು ಫಸ್ಟ್ ಫ್ಲೋರು ನಲ್ಲಿ ಒಂದು ಸುಸಜ್ಜಿತವಾದಂಥ ಒಂದು ಕಟ್ಟಡಕ್ಕೆ ಒಂದು ನೀಲಿ ನಕ್ಷೆಯನ್ನು ನಮಗೆ ಈಗಾಗಲೇ ಕೊಟ್ಟಿದ್ದಾರೆ. ಈಗೇನು ತಾಲೂಕು ಆಡಳಿತ ಸೌಧ ಬಿಲ್ಡಿಂಗ್ ಏನಿದೆಯಲ್ಲ ಅದರ ಹಿಂಭಾಗದಲ್ಲಿಯೇ ಬರುತ್ತೆ. ಟೋಟಲ್ 488 ಚದರ ಮೀಟರ್ ವಿಸ್ತೀರ್ಣದ ನಿವೇಶನ ಮಂಜೂರಾಗಿದೆ. ಅದರಲ್ಲಿ 3 ಗುಂಟೆಗೂ ಹೆಚ್ಚಿನ ವಿಸ್ತೀರ್ಣದಲ್ಲಿ ಈ ಒಂದು ಕಟ್ಟಡ ನಿರ್ಮಾಣ ಆಗಲಿದೆ. ಇದು ಡಿಟೇಲ್ಡ್ ಎಸ್ಟಿಮೇಟು ಮತ್ತು ಬ್ಲೂ ಪ್ರಿಂಟ್ ಸಿಕ್ಕ ಮೇಲೆ ನಮ್ಮ ಜಿಲ್ಲಾ ನೋಂದಣಾಧಿಕಾರಿಗಳಿಂದ ನಾವು ಪೂರ್ಣ ಪ್ರಮಾಣದ ಪ್ರಸ್ತಾವನೆಯನ್ನು ನಮ್ಮ ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರವರ ಕಚೇರಿಗೆ ಈಗಾಗಲೇ ನಾವು ಸಲ್ಲಿಸಿದ್ದೀವಿ. ಅದಕ್ಕೆ ಆಡಳಿತಾತ್ಮಕ ಅನುಮೋದನೆ ಮತ್ತು ಅನುದಾನ ಮಂಜೂರಿ ಮಾಡಿರಿ ಅಂತ ಕೋರಿರ್ತೇವೆ. ಇದರ ಪ್ರಕಾರ ನಮ್ಮ ಕಮಿಷನರ್ ಕಚೇರಿಯಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಅಲ್ಲಿನೂ ಇದಕ್ಕೆ ಅನುಮೋದನೆ ಸಿಕ್ಕು ಈಗ ಅನುದಾನವೂ ಇಲಾಖೆಗೆ ಬಿಡುಗಡೆ ಆಗಿದೆ. ಈ ಒಂದು ವಿಚಾರವನ್ನು ನಾವು ಮಾನ್ಯ ಶಾಸಕರ ಗಮನಕ್ಕೆ ತಂದಿದ್ದೀವಿ. MLA ಸರು ಹೇಳಿದ್ದಾರೆ ಇದ್ರ ಬಗ್ಗೆ. ಅವರು ಮುಂದೆ ನಾನು ಕಮಿಷನರ್ ಕಚೇರಿಯಲ್ಲಿ ಮಾತಾಡಿ ಆದಷ್ಟು ಬೇಗ ಅನುದಾನವನ್ನು ಬಿಡುಗಡೆ ಮಾಡಿಸಿ ಟೆಂಡರ್ ಪ್ರಕ್ರಿಯೆಯನ್ನು ಆದಷ್ಟು ಶೀಘ್ರದಲ್ಲಿ
ಮಾಡ್ತೀವಿ ಅಂತ ಹೇಳಿ ಮಾನ್ಯ ಶಾಸಕರು ಮತ್ತು ಅವರ ಆಪ್ತ ಕಾರ್ಯದರ್ಶಿಯವರು ಮೊನ್ನೆ ಶುಕ್ರವಾರ ಹೋಗಿ ಮಾತಾಡಿ ಬಂದಿದ್ದೀನಿ. ಅವರು ಎಲ್ಲ ಮಾಹಿತಿಯನ್ನು ಹೇಳಿದ್ದಾರೆ. ಈ ಪ್ರೋಸೆಸ್ ಎಲ್ಲ ನೀವೇ ಖುದ್ದಾಗಿ ಮಾಡಿರ್ತಕ್ಕಂಥ, ಅದಕ್ಕೆ ಸಾಥ್ ಕೊಡೋದು ಶಾಸಕರು. ಮಾನ್ಯ ಶಾಸಕರ ಒಂದು ಇಚ್ಛೆಯಂತೆ ಒಂದು ಸುಸಜ್ಜಿತವಾದ ಒಂದು ಉಪನೋಂದಣಾಧಿಕಾರಿಗಳ ಕಚೇರಿಯನ್ನು, ಕಟ್ಟಡವನ್ನು ನಾವು ಸಾಗರ ಜನರ ಎಲ್ಲರ ಅನುಕೂಲಕ್ಕಾಗಿ ಮಾಡುವ ಹಿತದೃಷ್ಟಿಯಿಂದ ಶಾಸಕರ ಒಂದು ನಿರ್ದೇಶನದಂತೆ ಇಲ್ಲಿವರೆಗೂ ಕೆಲಸ ಮಾಡಿದ್ದೀವಿ. ಓಕೆ, ಧನ್ಯವಾದ. ಥ್ಯಾಂಕ್ ಯು. ಆದಷ್ಟು ಬೇಗ ಮಾನ್ಯ ಶಾಸಕರು ಸಾಗರ ತಾಲೂಕಿನ ಗೋಪಾಲಕೃಷ್ಣ ಬೇಳೂರವರು ಸುಸಜ್ಜಿತವಾದಂತಹ ಸಬ್ ರಿಜಿಸ್ಟ್ರಾರ್ ಕಚೇರಿಯನ್ನು ತಾಲೂಕು ಕಚೇರಿಯ ಹಿಂಭಾಗದಲ್ಲಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗಿ ಈ ಒಂದು ಸೇವೆ ದೊರಕಲಿ ಅಂತೇಳಿ ಶಶಿಧ್ವನಿ ಪತ್ರಿಕೆಯ ಆಶಯ ಕೂಡ. ಆದಷ್ಟು ಬೇಗ ಆಗಲಿ ಸರ್, ಇದು ಪ್ರೋಸೆಸ್ ಆದಷ್ಟು ಬೇಗ ತಾವು ಕೂಡ ಕ್ರಮ ಕೈಗೊಳ್ಳಬೇಕು.